ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಬ್ರಿಡ್ಜ್ ಕಮ್ ಬ್ಯಾರೇಜ್ ಅವ್ಯವಸ್ಥೆಯ ಆಗರ ಆಗ್ಬಿಟ್ಟಿದೆ. ನಿಮ್ಮ ಜಿ ಕನ್ನಡ ನ್ಯೂಸ್ ಮಾಡಿರುವಂತಹ ರಿಯಾಲಿಟಿ ಚೆಕ್ನಲ್ಲಿ ನೀವು ಪ್ರತಿಯೊಂದನ್ನು ಕೂಡ ಗಮನಿಸಬಹುದು. ಗದಗ್ನ ಹಮ್ಮಗಿ ಬಳಿಯ ಬ್ರಿಡ್ಜ್ ಕಮ್ ಬ್ಯಾರೇಜ್ ಅದು. ರಬ್ಬರ್ ಸೀಲ್ ಹಾಳಾಗಿ ಗೇಟ್ನಿಂದ ನೀರು ಪೋಲಾಗ್ತಾ ಇದೆ. ಕ್ರಸ್ಟ್ ಗೇಟ್ಗಳಿಗೆ ವೀಲ್ ಜಾಮ್ ಅಳವಡಿಕೆ, ನಿರ್ವಹಣೆ ಇಲ್ಲದೆ ವೀಲ್ ಜಾಮ್ ಅಳವಡಿಕೆಯನ್ನು ಮಾಡಲಾಗಿದೆ. ಗ್ರೀಸಿಂಗ್ ಆಗದೆ ಬ್ಯಾರೇಜ್ಗಳು ಸಂಪೂರ್ಣವಾಗಿ ಹಾಳಾಗ್ತಿದ್ದಾವೆ. ನೋಡಿ, ಜಿ ಕನ್ನಡ ನ್ಯೂಸ್ನ ರಿಯಾಲಿಟಿ ಚೆಕ್ಕಲ್ಲಿ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಯಾವ ರೀತಿ ಇದೆ ಬ್ಯಾರೇಜ್ಗಳು ಅಂತ. ಬ್ಯಾರೇಜ್ ಲೀಕೇಜ್ ಆಗ್ತಿದೆ, ಅಪಾರ ಪ್ರಮಾಣದ ನೀರು ಪೋಲಾಗ್ತಾ ಇದೆ. ಕಾರಣಗಳನ್ನು ಹುಡುಕ್ತಾ ಇದ್ರೆ 108 ಸಿಗುತ್ತೆ. ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯ ಇದು. ಜಿ ಕನ್ನಡ ನ್ಯೂಸ್ ಈ ನಿಟ್ಟಿನಲ್ಲಿ ರಿಯಾಲಿಟಿ ಚೆಕ್ ಮಾಡಿದೆ. ನೋಡಿ, ಈಗ ಬ್ಯಾರೇಜ್ಗಳು, ಡ್ಯಾಮ್ಗಳು ಅಂದಾಗ ಇದು ನಿನ್ನೆ ಮೊನ್ನೆ ಕಟ್ಟಿರೋದಲ್ಲ. ತುಂಬ ವರ್ಷಗಳ ಹಿಂದೆ, 50-60 ವರ್ಷಗಳ ಹಿಂದೆ, 100 ವರ್ಷಗಳ ಹಿಂದೆ ನಿರ್ಮಾಣ ಆಗಿರುವಂಥ ಎಷ್ಟೋ ಡ್ಯಾಮ್ಗಳಿರ್ತವೆ, ಬ್ಯಾರೇಜ್ಗಳಿರ್ತವೆ. ಕಾಲಕ್ಕೆ ಅದನ್ನು ಮೇಂಟೈನ್ ಮಾಡಬೇಕಾಗುತ್ತೆ. ಅಟ್ ದ ಸೇಮ್ ಟೈಮ್ ಈಗ ಪೋಲಾಗುತ್ತೆ, ಅಲ್ಲೇನೋ ಲೀಕೇಜ್ ಆಗ್ತಿದೆ ಅನ್ನುವಂಥ ಸಂದರ್ಭದಲ್ಲಿ ಅದರ ಆಯುಸ್ಸು ಕೂಡ ಮುಗ್ದು ಹೋಗಿರುತ್ತೆ. ಅಲ್ಲಿ ಪರ್ಯಾಯವಾಗಿ ವ್ಯವಸ್ಥೆಯನ್ನು ಮಾಡಲೇಬೇಕು, ಮತ್ತು ಕಾಮಗಾರಿಗಳಾಗಬೇಕಾಗತ್ತೆ. ನೋಡಿ, ಇದೊಂದು ಯಾವ ರೀತಿ ತುಕ್ಕೆಳೆದಿದೆ ಕಬ್ಬಣ ಅನ್ನೋದನ್ನು ನೀವೆಲ್ಲಿ ಗಮನಿಸಬಹುದು. ವಿಶೇಷವಾಗಿ ಮುಂಡ್ರಿ ತಾಲೂಕಿಗೆ ಸುಮಾರು 35 ವರ್ಷಗಳ ಹಿಂದೆಯೇ ಸತತ ಬರಗಾಲಕ್ಕೆ ತುತ್ತಾಗ್ತಕ್ಕಂಥ ಈ ತಾಲೂಕಿನ ಜನರಿಗೆ ಆಶಾಕಿರಣವಾಗಿ ಸಿಂಗ್ಟಾಲೂರು ಏತ ನೀರಾವರಿ ಪ್ರಾರಂಭ ಆಯಿತು. 35 ವರ್ಷ ಕಳೆದು ಸಹಸ್ರಾರು ಕೋಟಿ ರೂಪಾಯಿಗಳು ಅಲ್ಲಿ ಖರ್ಚಾದರೂ ಕೂಡ ನಮ್ಮ ತಾಲೂಕಿನ ರೈತರ ಜಮೀನಿಗೆ ನೀರು ಬರಲಿಲ್ಲ. ಇವತ್ತು ಬರುತ್ತಾ ನಾಳೆ ಬರುತ್ತಾ ಅಂಥೇಳಿ ರೈತರು ಕಾದು ಸುಸ್ತಾಗಿ ನೊಂದು ಬೆಂದು ಇವತ್ತು ರೈತರು ಬೆಳೆದಂಥ ಗೋವಿನ ಜೋಳ, ಸೂರ್ಯಕಾಂತಿ, ಹೆಸರು ಬೆಳೆ ಇವತ್ತು ಕಣ್ಣೀರೊಳಗೆ ಕೈ ತೊಳಿತಾ ಇದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ನಮ್ಮ ಪ್ರತಿನಿಧಿ ಫಾರೂಕ್ ನೀಡ್ತಾ ಹೋಗ್ತಾರೆ. ಫಾರೂಕ್, ಈಗ ಡ್ಯಾಮ್ಗಳಿರ್ಬೋದು, ಬ್ಯಾರೇಜ್ಗಳಿರ್ಬೋದು, ಇಷ್ಟರ ಮಟ್ಟಿಗೆ ಅವ್ಯವಸ್ಥೆ ಆಗಿದೆ ಅನ್ನೋದಾದರೆ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ? ಅವ್ರ ಗಮನಕ್ಕೆ ಬಂದಿಲ್ವಾ? ಗಮನಕ್ಕೆ ಬಂದಿದ್ದರೂ ಸುಮ್ಮನೆ ನಿರ್ಲಕ್ಷ್ಯ ಮಾಡ್ತಿದ್ದಾರೆ. ದಿವ್ಯಾಶ್ರೀ, ಏನಂದ್ರೆ ಗದಗ ಜಿಲ್ಲೆಯ ಹಮಗಿ ಗ್ರಾಮದಲ್ಲಿರ್ತಕ್ಕಂಥ ಬ್ರಿಡ್ಜ್ ಕಮ್ ಬ್ಯಾರೇಜ್ ಏನಿದೆ, ಇದು ಸುಮಾರು ಒಂದು 3.6 TMC ಸಾಮರ್ಥ್ಯದ ಒಂದು ಬ್ಯಾರೇಜ್. ಕಳೆದ 2012ರಲ್ಲೇ ಒಂದು ನಿರ್ಮಾಣಗೊಂಡಿರ್ತಕ್ಕಂಥದ್ದು. ಆದ್ರೆ ಈಗ ಏನು ನೀರನ್ನ ಬಿಟ್ಟಿದ್ದಾರೆ, ಅಂದ್ರೆ ಸದ್ಯಕ್ಕೆ ಅಧಿಕಾರಿಗಳು 2 TMC ನೀರನ್ನ ಇವತ್ತು ಅಲ್ಲಿ ಸಂಗ್ರಹಿಸಿ ಇಡ್ಲಿಕ್ಕೆ ಮುಂದಾಗಿದ್ದಾರೆ. ಆದ್ರೆ ಅಲ್ಲಿರ್ತಕ್ಕಂಥ ಏನ್ ಬ್ಯಾರೇಜ್ ಇದೆ, ಆ ಬ್ಯಾರೇಜ್ ನ ರೋಪ್ ಬ್ಯಾಲೆನ್ಸ್ ಆಗಿರಬಹುದು ಅಥವಾ ಯಾವುದು ಕೂಡ ಗ್ರೀಸಿಂಗ್ ಮಾಡಿದೆ, ಅಂದ್ರೆ ಬೇಸಿಗೆ ಕಾಲದಲ್ಲಿ ಏನಿತ್ತು ಅವತ್ತೇ ಇವತ್ತು ಅಧಿಕಾರಿಗಳು ಸಂಬಂಧಪಟ್ಟ ಜಿಲ್ಲಾಡಳಿತ ಆಗಿರ್ಲಿ ಅತ್ತ ಗಮನ ಹರಿಸಿ ನಿರ್ವಹಣೆ ಮಾಡಬಹುದಾಗಿತ್ತು. ಯಾಕಂದ್ರೆ ಅವರು ಬೇಸಿಗೆಯಲ್ಲಿ ನಿರ್ವಹಣೆ ಮಾಡದೇ ಇರೋ ಕಾರಣ ಇವತ್ತು ನೀರು ಬಂದಿರೋದ್ರಿಂದ ಅಲ್ಲಿ ಎಲ್ಲಾ ಗೇಟ್ಗಳಲ್ಲೂ ಇವತ್ತು ನೀರು ಪೋಲ್ ಆಗ್ತಾ ಇರತಕ್ಕಂಥದ್ದು. ಯಾಕಂದ್ರೆ ಸರಿಯಾಗಿ ಆ ರಬ್ಬರ್ ಸೀಲ್ಗಳೇನಿದಾವೆ ಅವು ಕೂಡ ಬಹುತೇಕವಾಗಿ ಹಾಳಾಗಿ ಅಲ್ಲಿಂದ ನೀರು ಸೋರಿಕೆ ಆಗ್ತಿರ್ತಕ್ಕಂಥದ್ದು. ಈ ಬ್ಯಾರೇಜ್ ಲೀಕ್ ಆಗ್ತಿರೋದ್ರಿಂದ ಅಪಾರ ಪ್ರಮಾಣದ ನೀರ್ ಏನಾಗ್ತಾ ಇದೆ, ಪೋಲ್ ಆಗ್ತಾ ಇದೆ. ಹಾಗಾಗಿ ಅಧಿಕಾರಿಗಳು ಗಮನಕ್ಕೆ ಇದ್ರೂ ಕೂಡ ಯಾಕೆ ಏನು ನಿರ್ಲಕ್ಷ್ಯ ಮಾಡಿದ್ರಾ ಅಥವಾ ಆತ ಗಮನ ಹರಿಸಲಿಕ್ಕೆ ಮುಂದಾಗ್ಲಿಲ್ವಾ ಅಂತಕ್ಕಂಥ ಒಂದು ಸ್ಥಳೀಯರ ಆರೋಪ ಕೂಡ ಕೇಳಿ ಬರ್ತಾ ಇದೆ. ಜೊತೆಗೆ ಏನು ಗದಗ ಜಿಲ್ಲೆ ಇದೆ, ಗದಗ, ವಿಜಯಪುರ, ಕೊಪ್ಪಳ, ಅಂದ್ರೆ ಈ ಭಾಗದ 3 ಜಿಲ್ಲೆಯ ಕೆಲ ಭಾಗಕ್ಕೆ ನೀರು ಹರಿತಾ ಇರ್ತಿತ್ತು. ಅಂದ್ರೆ ಇಲ್ಲಿಂದನೇ ಪೂರೈಕೆ ಆಗ್ಬೇಕು. ಆದ್ರೆ ಈ ಸಮರ್ಪಕವಾಗಿ ನಿರ್ವಹಣೆ ಇಲ್ಲದೆ ಇರೋ ಕಾರಣ ಅಪಾರ ಪ್ರಮಾಣದ ನೀರು ಪೋಲಾಗ್ತಾ ಇರೋದ್ರಿಂದ ಇವತ್ತು ತುಂಗಭದ್ರಾ ಡ್ಯಾಮ್ ಆಗಿರ್ಲಿ, ಹಿಪ್ಪರಗ ಡ್ಯಾಮ್ ಆಗಿರ್ಲಿ, ಇವು ರಾಜ್ಯದಲ್ಲಿ ಒಂದು ರೀತಿ ದುರಂತ ಸಂಭವಿಸಿದ್ವು. ಅದೇ ರೀತಿ ಇದು ಕೂಡ ಮುಂದೆ ಆಗುತ್ತಾ ಅಂತಕ್ಕಂಥ ಒಂದು ಆತಂಕ ಸಹ ಅಲ್ಲಿ ಸ್ಥಳೀಯರಲ್ಲಿ ಕಾಣ್ತಾ ಇದೆ. ಹಾಗಾಗಿ ಅಧಿಕಾರಿಗಳು ಇನ್ನಾದ್ರೂ ಎಚ್ಚೆತ್ಕೊಂಡು ಅದಕ್ಕೆ ಸಮರ್ಪಕವಾಗಿ ನಿರ್ವಹಣೆ ಮಾಡುವಲ್ಲಿ ಮುಂದಾಗ್ತಾರ ಅನ್ನುವಂಥದ್ದು ಕಾದು ನೋಡ್ಬೇಕಾಗಿದೆ. ದಿವ್ಯಶ್ರೀ, ಈಗ ಕಡೆ ಪಕ್ಷ ಬ್ಯಾರೇಜ್ಗಳಲ್ಲಿ ಕೆಲಸ ಮಾಡೋರು ಹಿಂಗೆ ಆಗಿದೆ ಅಂತ ಹೇಳಿ ಅಧಿಕಾರಿಗಳ ಗಮನಕ್ಕಂತೂ ಡೆಫಿನೆಟ್ಲಿ ತಂದಿರ್ತಾರೆ. ಆದರೂ ಕೂಡ ನಿರ್ಲಕ್ಷ್ಯನ ಅಥವಾ ಗಮನಕ್ಕೆ ತಂದಿಲ್ವಾ? ಕಳೆದ ವರ್ಷ ಸಹ ಇದೇ ರೀತಿ ಆಗಿರ್ತಕ್ಕಂಥದ್ದು. ಆವಾಗೂ ಸಹ ಮಾಧ್ಯಮದಲ್ಲಿ ಏನು ಸುದ್ದಿ ಬಿತ್ತರ ಆಗಿತ್ತು, ಬಿತ್ತರ ಆದ್ಮೇಲೂ ಕೂಡ ಅಲ್ಲಿ ಅಧಿಕಾರಿಗಳು ಅಲರ್ಟ್ ಆಗಿದ್ರು. ಆದ್ರೆ ಈ ವರ್ಷ ಅಂದ್ರೆ ಬೇಸಿಗೆ ಕಾಲದಲ್ಲೇನೆ ಅವರು ಪ್ರಿಪೇರ್ ಆಗಿ ಇರಬಹುದಾಗಿತ್ತು. ಅಂದ್ರೆ ಮಳೆಗಾಲ ಇನ್ನೇನ್ ಸ್ಟಾರ್ಟ್ ಆಗುತ್ತೆ, ಮಳೆಗಾಲ ಸ್ಟಾರ್ಟ್ ಆದ್ರೆ ಹೆಚ್ಚಿಗೆ ನೀರನ್ನ ನಾವು ಸಂಗ್ರಹಿಸಿ ಇಟ್ಕೊಳ್ಳಿಕ್ಕೆ
ಸಹಾಯ ಆಗುತ್ತೆ ಅನ್ನೋ ದೃಷ್ಟಿಯಿಂದ ಅವರು ಅಲರ್ಟ್ ಆಗ್ಬೇಕಾಗಿತ್ತು. ಆದ್ರೆ ಯಾಕೆ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸಿದ್ರು ಅದು ಒಂದ್ ರೀತಿ ಸ್ಥಳೀಯರ ಒಂದು ಆತಂಕಕ್ಕೆ ಇವತ್ತು ಎಡೆ ಮಾಡಿಕೊಟ್ಟಿದೆ. ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಫಾರೂಕ್.